ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ಚಾಯ್ಸ್ 2 ಒಂದು ಮಾಡಿ ತೋರಿಸಿದ್ದೆ. ಬಟ್ ಅದರಲ್ಲಿ ಆ ವಿಡಿಯೋದಲ್ಲಿ ಸಮ್ ಪ್ರಾಬ್ಲಮ್ ಆಗ್ಯಾವ. ಸೊ ಡೋಂಟ್ ವರಿ, ಸಾರಿ ಕೇಳ್ತೀನಿ ಅದಕ್ಕೆ. ಸೊ ಇವಾಗ ಏನಪ್ಪ ಅಂದರೆ ಚಾಯ್ಸ್ 1 ಕೊಟ್ಟು ತೋರಿಸ್ತೀನಿ ನೋಡಿ ಕರೆಕ್ಟಾಗಿ. ಸೊ ಚಾಯ್ಸ್ 1 ಏನಪ್ಪ ಅಂದರೆ ಚಾಯ್ಸ್ 1 ಕೊಟ್ಟ ಮೇಲೆ ಏನಪ್ಪ ಅಂದರೆ ಫಸ್ಟ್ ಆಪ್ಷನ್ ಬರೋದು ಚಾಯ್ಸ್ ಎಂಟ್ರಿ. ಇಲ್ಲಿ ನೋಡ್ರಿ, ಜೂಮ್ ಮಾಡ್ತೀನಿ. ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬರ್ತಾವೆ. ಸೊ ಈ ಹುಡುಗಿ ಸೌಮ್ಯ ಸಿದ್ದಾಪುರ ಅಂತ ನಾನು ಜಸ್ಟ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ, ಚಾಯ್ಸ್ 1 ಕೊಡೋದು ಯಾರಾದರೂ ಮೆಸೇಜ್ ಮಾಡಿರಿ ಅಂತ. ಸೊ ಈ ಹುಡುಗಿ ಮೆಸೇಜ್ ಮಾಡಿದರು. ಸೊ ಇವಾಗ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಕೊಟ್ಟು ತೋರಿಸ್ತೀನಿ ನೋಡ್ರಿ. ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬರ್ತದೆ. ಸೊ ಇವಾಗ ಇವ್ರಿಗೆ ಸಿಕ್ಕಿರೋ ಕಾಲೇಜ್ ಯಾವುದಪ್ಪ ಅಂದರೆ MVM ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್ ಬೆಂಗಳೂರು. ಸೊ BNYS ಕೋರ್ಸ್ ಇವ್ರದ್ದು. ಸೊ ಇವರಿಗೆ ಕಾಲೇಜ್ ಇಷ್ಟ ಆಗ್ಯದ. ಸೊ ಇವರು ಇದರಲ್ಲಿ ಅಡ್ಮಿಷನ್ ಆಗಬೇಕಂತ ಮಾಡಿದ್ದಾರೆ. ಸೊ ಅದಕ್ಕೆ ಅವರು ಚಾಯ್ಸ್ 1 ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಈಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಆಪ್ಷನ್ಸ್ ಬರ್ತಾವೆ. ನಿಮಗೆ ತೋರಿಸ್ತೀನಿ ಅದು ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಚಾನಲ್ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ತೋರಿಸ್ತೀನಿ. ಸೊ ಇವಾಗ ಕರೆಕ್ಟಾಗಿ ನೋಡಿರಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನಿಮಗೆ ಈ ಚಾನಲ್ ತುಂಬ ಹೆಲ್ಪ್ಫುಲ್ಲು. ಇವಾಗಷ್ಟೇ ಇಲ್ಲ, ಮುಂದೆ ನಿಮ್ಮ ಎಕ್ಸಾಮ್ಸ್ ಇದ್ದಾಗ ಕೂಡ ತುಂಬ ಹೆಲ್ಪ್ಫುಲ್ ಆಗ್ತದೆ. ಸೊ ಸ್ಪೆಷಲಿ BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಮಾತ್ರ ಎಕ್ಸಾಮ್ಗೆ ಫುಲ್ ಹೆಲ್ಪ್ಫುಲ್ಲು ಈ ಚಾನಲ್ಲು. ಮತ್ತು ಇವಾಗ ಏನಪ್ಪ ಅಂದರೆ ಫುಲ್ KCT ಪ್ರೊಸೀಜರ್ ಮುಗಿಯೋರಿಗೂ ಕೂಡ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್, ಕೆಯಿಂದ ಬರೋ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬರ್ತಾವೆ. ನಿಮಗೆ ತೋರಿಸ್ತೀನಿ, ನೋಡ್ಕೋಬೋದು. ಇವಾಗ ನೋಡಿರಿ, ಫಸ್ಟು ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಇಲ್ಲಿ ನೋಡ್ಕೋಬೋದು, ಯು ಆರ್ ಅಲೋಟೆಡ್ ಸೀಟ್ ಆ್ಯಸ್ ಡೀಟೇಲ್ಸ್ ಗಿವನ್ ಬಿಲೋ. ಸೊ ಕೋರ್ಸ್ ಯಾವುದಪ್ಪ ಅಂದರೆ ಯೋಗ ಆ್ಯಂಡ್ ನ್ಯಾಚುರೋಪತಿ, MVM ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್ ಬೆಂಗಳೂರು. ಸೊ BNYS. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಇವಾಗ ನಾನು ಚಾಯ್ಸ್ 1 ಕೊಡ್ತೀನಿ ನೋಡಿರಿ. ಎಲ್ಲರೂ ಕರೆಕ್ಟಾಗಿ ನೋಡ್ಕೊರಿ. ಮತ್ತು ಮಿಸ್ಟೇಕ್ ಆಮೇಲೆ ಮತ್ತೆ ಇದೇ ಚಾಯ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಚಾಯ್ಸ್ 1 ಬಗ್ಗೆ. ಯಾಕಂದರೆ ಚಾಯ್ಸ್ 1 ಯಾರಿಗೆ ಕಾಲೇಜ್ ಇಷ್ಟ ಆಗಿದೆ ಅವ್ರು ಚಾಯ್ಸ್ 1 ಕೊಡ್ತಾರೆ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಚಾಯ್ಸ್ 1 ಕೊಟ್ಟೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ಗಮನ ಇರಲಿ, ಏನಪ್ಪ ಅಂದರೆ ಒಂದು ಸಲ ಚಾಯ್ಸ್ ಸಬ್ಮಿಟ್ ಕೊಟ್ಟರೆ ಮತ್ತೆ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಇದೆಲ್ಲ ಒಂದೇ ಸಲ ಫೈನಲ್ ಆಗಿರೋದು. ಸೊ ಚಾಯ್ಸ್ 1 ಕೊಟ್ಟೆ ನಾನು. ಚಾಯ್ಸ್ 1 ಕೊಟ್ಟೆ ಏನಪ್ಪ ಅಂದರೆ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತೀನಿ. ಚಾಯ್ಸ್ 1 ಕೊಟ್ಟಿದ್ದೀನಿ. ಸೊ ಕೊಟ್ಟು ಏನಪ್ಪ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಇನ್ನೊಂದ್ಸಲ ಪರ್ಮಿಷನ್ ಕೇಳ್ತದೆ. ಆರ್ ಯು ಶ್ಯೂರ್ ಟು ಸೆಲೆಕ್ಟ್ ದಿ ಚಾಯ್ಸ್ 1 ಅಂತ. ಓಕೆ ಅಂತ ಕೊಡ್ರಿ. ಓಕೆ ಕೊಟ್ಟ ಮೇಲೆ ನಿಮಗೆ ಏನಪ್ಪ ಅಂದರೆ ಇಲ್ಲಿ ಕೆಳಗೆ ಪ್ರಿಂಟ್ ಮೈ ಚಾಯ್ಸ್ ಅಂತ ಬರ್ತದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿಂಟ್ ತೊಗೋಬೋದು. ಸೊ ಇಲ್ಲಿ ಕೆಳಗೆ ಗಮನ ಮಾಡಿರಿ, ಏನಪ್ಪ ಅಂದರೆ ದಿ ಚಾಯ್ಸ್ 1 ಒನ್ಸ್ ಸಬ್ಮಿಟೆಡ್ ಇಸ್ ಫೈನಲ್. ಸೊ ಫೈನಲ್ ಮಾಡಿದ ಮೇಲೆ ಏನಪ್ಪ ಅಂದರೆ ಇಲ್ಲಿ ಬ್ಯಾಕ್ ಟು ಹೋಮ್ ಅಂತ ಬನ್ನಿ. ಬ್ಯಾಕ್ ಟು ಹೋಮ್ ಬಂದ ಮೇಲೆ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಚಾಯ್ಸ್ ಎಂಟ್ರಿ ಮಾಡಿದ ಮೇಲೆ ಡೌನ್ಲೋಡ್ ಚಾನಲ್ ಅಂತ ಬಂತು. ಡೌನ್ಲೋಡ್ ಚಾನಲ್ ಬಂದ ಮೇಲೆ ಇಲ್ಲಿ ಮೇನ್ ಆಪ್ಷನ್ ಏನಪ್ಪ ಅಂದರೆ ಸೊ ಇಲ್ಲಿ 3 ಆಪ್ಷನ್ಸ್ ಕೇಳ್ತಾವೆ. ಏನಪ್ಪ ಅಂದರೆ RTGS NEFT ಪೇಮೆಂಟ್ಸ್ ಫ್ರಮ್ ಎನಿ ಬ್ಯಾಂಕ್ ಅಕೌಂಟ್ ಟು HDFC ಬ್ಯಾಂಕ್ ಫಸ್ಟ್ ಆಪ್ಷನ್ಸು. ಸೊ ಸೆಕೆಂಡ್ ಆಪ್ಷನ್ ಏನಪ್ಪ ಅಂದರೆ RTGS NEFT ಪೇಮೆಂಟ್ಸ್ ಫ್ರಮ್ ಎನಿ ಬ್ಯಾಂಕ್ ಅಕೌಂಟ್ ಟು ಇಂಡಿಯನ್ ಬ್ಯಾಂಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ RTGS NEFT ಪೇಮೆಂಟ್ಸ್ ಫ್ರಮ್ ಎನಿ ಬ್ಯಾಂಕ್ ಅಕೌಂಟ್ ಟು ಬ್ಯಾಂಕ್ ಆಫ್ ಬರೋಡಾ. ಸೊ ಇವಾಗ ನಿಮಗೆ ಏನಪ್ಪ ಅಂದರೆ ಬ್ಯಾಂಕ್ ಆಫ್ ಬರೋಡಾ ಎಲ್ಲ HDFC ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಸೊ ನಾನು ಇವಾಗ ಫಸ್ಟ್ ಏನಪ್ಪ ಅಂದರೆ ನಾನು ಬ್ಯಾಂಕ್ ಆಫ್ ಬರೋಡಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋತೀನಿ. ಪ್ಲೀಸ್ ರಿಚೆಕ್ ನೋ ಅಂತ ತೋರಿಸ್ತಿದೆ. ನಾನು ಇನ್ನೊಂದ್ಸಲ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ, 3 ಬ್ಯಾಂಕ್ಸ್ ಅಲ್ಲೇನು 3 ಆಪ್ಷನ್ಸ್ ಅದ. ನೀವು 3 ಮೇಲೆ ಯಾವುದಾದ್ರು ಕ್ಲಿಕ್ ಮಾಡ್ಕೊಂಡು, ಯಾಕಂದರೆ ಒಂದೊಂದು ಬ್ಯಾಂಕಲ್ಲಿ ಸರ್ವರ್ ಇರೋಲ್ಲ. ಸೊ ನೀವು ಯಾವ ಬ್ಯಾಂಕ್ ಮೇಲೆ ನೀವು 3 ಆಪ್ಷನ್ಸಲ್ಲಿ ಯಾವುದಾದ್ರು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಜಸ್ಟ್ ಚಾಯ್ಸ್ ಎಂಟ್ರಿ ಕೊಟ್ಟಿದ್ದು. ಸೊ ಇವ್ರದ್ದು ಚಾನಲ್ ಇನ್ನೂ ಜನ್ರೇಟ್ ಆಗಿಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಜನ್ರೇಟ್ ಆಗ್ತದೆ. ಸೊ ಜನ್ರೇಟ್ ಆದ ನಂತರ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ಸಾರಿ, ವೇಟ್ ಮಾಡಿರಿ. ಸೊ ನಿಮಗೆ 3 ಆಪ್ಷನ್ಸ್ ಕಾಣಿಸ್ತಾವೆ. ಇದ್ರ ಮೇಲೆ ಯಾವುದಾದ್ರು ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಇವಾಗ ಮಾತ್ರ ಚಾಯ್ಸ್ ಎಂಟ್ರಿ ಕೊಟ್ಟಿದ್ದು. ಸೊ ಅದಕ್ಕೆ ಇವ್ರದ್ದು ಚಾನಲ್ ಜನ್ರೇಟ್ ಆಗಿಲ್ಲ, ಸ್ವಲ್ಪ ಹೊತ್ತು ಟೈಮ್ ಬೇಕಾಗ್ತದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನೂ ತೋರಿಸ್ತಾ ಇಲ್ಲ. ಸೊ ಸ್ವಲ್ಪ ಹೊತ್ತು ಟೈಮ್ ಬೇಕು. ಸೊ ವೇಟ್ ಮಾಡಿ, ನಿಮಗೆ ಸೇಮ್ ಪ್ರೊಸೀಜರ್ ಮತ್ತೇನಿಲ್ಲ. ನಾನು ಇವಾಗ ಹೆಂಗೆ ಮಾಡಿ ತೋರಿಸಿದ್ದೀನಿ ಹಂಗೆ ಮಾಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟು ಮಾಡಿದ ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಆಪ್ಷನ್ ಏನು ಬರ್ತದಪ್ಪ ಅಂದರೆ ಸೊ ನೆಕ್ಸ್ಟ್ ಆಪ್ಷನ್ ನೋಡ್ರಪ್ಪ, ಇಲ್ಲಿ ಡೌನ್ಲೋಡ್ ಚಾನಲ್. ಇವಾಗ ಚಾಯ್ಸ್ ಎಂಟ್ರಿ ಕೊಟ್ಟಾಯಿತು. ಸೊ ನೆಕ್ಸ್ಟ್ ಆಪ್ಷನ್ ಏನು ಬಂತಪ್ಪ ಅಂದರೆ ಡೌನ್ಲೋಡ್ ಚಾನಲ್ ಬಂತು. ಸೊ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಅಂದಮೇಲೆ ನಂತರ ಏನಪ್ಪ ಅಂದರೆ ನೀವು ಅಲ್ಲಿ ಸೈಡ್ ಪೇ ಆನ್ಲೈನ್ ಅಂತದ. ಬಟ್ ಯಾರು ಹಾಗೆ ಆನ್ಲೈನಲ್ಲಿ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದರೆ ಪ್ರತಿ ವರ್ಷ ಎಲ್ಲ ಸ್ಟೂಡೆಂಟ್ಸು ಬ್ಯಾಂಕಲ್ಲೇ ಹೋಗಿ ಪೇ ಮಾಡ್ತಾರೆ ಅಮೌಂಟು. ಸೊ ಈ ವರ್ಷ ಕೂಡ ಹಾಗೆ ಮಾಡಿರಿ, ಏನು ತೊಂದರೆ ಆಗಲ್ಲ, ಏನು ತೊಂದರೆ ಬೇಡ. ಯಾಕಂದರೆ ಬ್ಯಾಂಕಲ್ಲೇ ಸಮಯ ಇರ್ತವೆ. ಸೊ ಬ್ಯಾಂಕಲ್ಲಿ ಹೋಗಿ ಪೇ ಮಾಡಿರಿ. ಅದೇ
ಸೇಫ್ ಆಗಿರ್ತದೆ. ಸೊ ಆನ್ಲೈನಲ್ಲಿ ಮಾಡಿದ್ರೆ ಮತ್ತು ಏನಾದರೂ ಪ್ರಾಬ್ಲಮ್ ಆದರೆ ಮತ್ತು ಅದು ಮತ್ತು ಇನ್ನೊಂದು ಸಲ ತಿದ್ಲಕ್ಕೆ ಆಗೋದಿಲ್ಲ, ಸುಮ್ಮನೆ ಮಿಸ್ಟೇಕ್ ಆಗ್ತಾವೆ. ಸೊ ಅದಕ್ಕೆ ಏನು ಹೇಳ್ತೀನಪ್ಪ ಅಂದರೆ ಎಲ್ಲರೂ ಬ್ಯಾಂಕ್ಗೆ ಹೋಗಿ ಅಮೌಂಟ್ ಕಟ್ಟಿರಿ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಪೇ ಮಾಡಿದ ಮೇಲೆ ಏನಪ್ಪ ಅಂದರೆ ಒಂದು 2-3 ಅವರ್ಸ್ ಬಿಟ್ಟು ನಿಮಗೆ ಇಲ್ಲೇ ಇದಕ್ಕೆ ಡೌನ್ಲೋಡ್ ಚಾನಲ್ ಕೆಳಗೇ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಅಡ್ಮಿಷನ್ ಆರ್ಡರ್ ಬರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಸೆಪ್ಟೆಂಬರ್ 5 ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಇಷ್ಟೇ ಪ್ರೊಸೀಜರ್, ಮತ್ತೇನಿಲ್ಲ, ಚಾಯ್ಸ್ ಒಂದು. ಸೊ ಇದನ್ನೇ ಕರೆಕ್ಟಾಗಿ ನೋಡ್ಕೋರಿ, ಎಲ್ಲರೂ ನೋಡ್ಕೋರಿ, ಇಷ್ಟೇ ಪ್ರೊಸೀಜರ್ ಮತ್ತೇನಿಲ್ಲ. ಸೊ ಇವು ನಾನು ಚಾಯ್ಸ್ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಡೌನ್ಲೋಡ್ ಇನ್ನೂ ಚಲನ್ ಇನ್ನೂ ಡೌನ್ಲೋಡ್ ಆಗೋಕತ್ತಿಲ್ಲ. ಸೊ ಸ್ವಲ್ಪ ನಾನು ಅಕಸ್ಮಾತ್ ಇನ್ನೊಂದು 1 ಅವರ್ ಬಿಟ್ಟು ವೇಟ್ ಮಾಡ್ತೀನಿ, ಅಥವಾ ನಾನು ಒಂದು 30 ಮಿನಿಟ್ಸ್ ಅಥವಾ 1 ಅವರ್ ಬಿಟ್ಟು ಮತ್ತೆ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಅದರಲ್ಲಿ ಏನಾದರೂ ಲಿಂಕ್ ಚಾನಲ್ ಓಪನ್ ಆಯ್ತಪ್ಪ ಅಂದರೆ ಮತ್ತು ಅದನ್ನು ಮಾಡಿ ತೋರಿಸ್ತೀನಿ. ಏನು ಡೋಂಟ್ ವರಿ, ಏನು ಬೇಡ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟೇ ಚಾಯ್ಸನ್ನು ಕೊಡೋರು, ವೆರಿ ಇಂಪಾರ್ಟೆಂಟ್ ವೀಡಿಯೋ ಇದು. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ಅವರಿಗೂ ಎಲ್ಲ ಗೊತ್ತಾಗ್ತದೆ, ಅವರು ಭಾಳ ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ಮತ್ತೇನಪ್ಪ ಅಂದರೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸ್ ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ನೆಕ್ಸ್ಟ್ ಮತ್ತೆ ಏನಾದರೂ ಅಪ್ಡೇಟ್ ಬಿಟ್ಟರೆ ಹೇಳ್ತಾ ಇರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.